ದೇವ್ರು ಇದ್ದಾಗೆ ಸರ್. ಎಲ್ಲ ಕಾಯಿಲೆ ಯಾವುದೇ ಇರಲಿ ಮತ್ತು ಮನ್ಕಾಲು ಕುಂದ್ರಕ್ಕಾಗ್ತಿರ್ಲಿಲ್ಲ. ವಿಡಿಯೋ ನೋಡಿದ್ರಿ ಸರ್ ಒಂದೇ ಮಾತು ಹೇಳಿದ್ರಿ ಸರ್ ಅಂಕರ ಒಳ್ಳೆ ಕೈಗುಣ ಅದ. ಯಾವುದೇ ಕಾಯಿಲೆ ಇರಲಿ ಅವರಿಗೆ ನೋವು ಅಂಕರ ಕಡಿಮೆ ಮಾಡುವಂಥ ಶಕ್ತಿ ಬೇರೆ ಕಡೆ ಸಾಕಷ್ಟು ತೋರಿಸಿದ್ವಿ ಸರ್. ಗುಲ್ಬರ್ಗಾ ತೋರಿಸಿದ್ವಿ, ಹುಬ್ಳಿ ತೋರಿಸಿದ್ವಿ, ಬೆಳಗಾವಿ ತೋರಿಸಿದ್ವಿ, ಬಿಜಾಪುರ ಲೋಕಲ್ ತೋರಿಸಿದ್ವಿ. ಅಲ್ಲೆಲ್ಲೇನೋ ಒಂದು ಸ್ವಲ್ಪನೂ ಏನು ಕ್ಯೂರ್ ಆಗಲಿಲ್ಲ. ಕಷ್ಟ ಅನ್ನೋಕ್ಕೇನು ಹೇಳೋಕ್ಕಾಗ್ತಿರ್ಲಿಲ್ಲ ಸರ್, ಅಷ್ಟೊಂದು ಇತ್ತು ಸರ್. ಅದು ಎದ್ದು ಕುಂದ್ರಕ್ಕಾಗ್ತಿರ್ಲಿಲ್ಲ. 3-4 ಮಂತ್ಸಲ್ಲಿ ನಿಮಗೆ ಫುಲ್ಲು ಚೆನ್ನಾಗಾಗುತ್ತೆ ಅಂತಲೇ ಡಾಕ್ಟ್ರು ನನಗೆ ಭರವಸೆ ಕೊಟ್ಟಿದ್ದಾರೆ ಸರ್. ನಾವು ಇಲ್ಲಿ ಬರೋಕ್ಕಿಂತ ಮೊದಲು ಅಡ್ಡಾಡೋಕ್ಕೂ ಭಾಳ ತ್ರಾಸಾಗಿತ್ತು ರೀ. ಆ ಬ್ಯಾಕ್ ಪೇನು ಮತ್ತು ಕತ್ತು ನೋವು ಅಂಕರ ಭಾರಿ ತ್ರಾಸಾಗಿಬಿಟ್ಟು ಒಂದು ಎದ್ದು ಕೂತ್ಕೊಳ್ಳೋಕೆ ಮತ್ತು ಮಲ್ಕೊಳ್ಳೋಕ್ಕೂ ಭಯಂಕರ ತ್ರಾಸಾಗಿತ್ತು ರೀ ಅದು. ಸರ್ ಒಂದು ದರ್ಶನ ಆದಮೇಲೆ ನಮಗೆ ಭಾಳ ಅನುಕೂಲ ಆಗಿದೆ. ಒಂದು ವರ್ಷದಿಂದನೂ ನಾವು ತೊಗೊಳ್ತಾ ಇದ್ದೀವಿ. ಅವರಿಂದ ಒಂದು ಅಡ್ಡಾಡೋಕ್ಕಾಗಲಿ ಕೂತ್ಕೊಳ್ಳೋಕ್ಕಾಗಲಿ ಮತ್ತು ವೇಟ್ 72 ಇತ್ತು ಸರ್ ವೇಟ್ ರೀ. 72 ಇದ್ದಿದ್ದು ಈಗ 68-65ಕ್ಕೆ ಬಂದಿದೆ. ಅದರಿಂದ ಆರೋಗ್ಯ ಭಾಳ ಈ ಕತ್ತೆಲ್ಲ ಇದೇನಿದು ಊತ್ಬಿಟ್ಟು ಎಲ್ಲ ಇದಾಗಿತ್ತು ರೀ. ತಿರುಗಿಸೋಕೆ ಕಷ್ಟ ಆಗಿತ್ತು. ಈಗ ಅದೆಲ್ಲ ರಿಲೀಫ್ ಆಗಿದ್ದಾರೆ, ಭಾಳ ಫ್ರೀ ಆಗಿದ್ದಾರೆ ಸರ್. ಒಂದು ಆಶೀರ್ವಾದದಿಂದ ನಾವು ಅಂಕರ ಭಾಳ ನೆಮ್ಮದಿಯಿಂದ ಇದೀವಿ. ಈಗ ಕಷ್ಟ ಅನ್ನೋಕ್ಕೇನು ಹೇಳೋಕ್ಕಾಗ್ತಿರ್ಲಿಲ್ಲ ಸರ್, ಅಷ್ಟೊಂದು ಇತ್ತು ರೀ ಸರ್. ಭಾಳ ತ್ರಾಸಿತ್ತದ ಅವಾಗ. ಎದ್ದು ಕುಂದ್ರಕ್ಕಾಗ್ತಿರ್ಲಿಲ್ಲ, ಅಡುಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ದಿನ ಬಸ್ಸಲ್ಲಿ ಹೋಗೋರು ಜರ್ನಿ 45 ಕಿಲೋಮೀಟ್ರು, ಅದೆಲ್ಲ ಹೆವಿ ಆಗಿತ್ತು ಸರ್. ಒಂದು ಇದರಿಂದ ನಾವು ಮೇದಲ್ಲೇ ಬಂದು ಕಂಟಿನ್ಯೂ ಒಂದೂ ತಪ್ಪಿಸಿಲ್ಲ ಇಲ್ಲಿವರೆಗೇನು. ಇನ್ನೂ 4 ಸೊಲ್ಯೂಷನ್ ಅದಾವೆ, ಅವನ್ನೂ ಹಾಕ್ಕೊಂಡು ಹೋಗ್ತೀವಿ. ಈಗ ಅದಕ್ಕಾಗಿ ಸರ್ಗೆ ಲಾಸ್ಟಲ್ಲಿ ಭೇಟಿ ಆಗಿಬಿಟ್ಟು ಒಂದು ಅವ್ರ ದರ್ಶನ ಪಡ್ಕೊಂಡು ಅವರಿಂದ ಒಂದು ಅನುಕೂಲ ಆಗಿದೆಯಲ್ಲ ಅಂತೇಳಿ ಒಂದು ಥ್ಯಾಂಕ್ಸ್ ಹೇಳೋಣ ಅಂತೇಳಿ ಮಾಡಿದ್ದೀವಿ. ಅಂಕರ ದೇವ್ರು ಇದ್ದಾಗೆ ಸರ್. ಬೇರೆ ದೃಷ್ಟಿಯಿಂದ ಏನಾಗಲಿ ಆರೋಗ್ಯದಿಂದ ಭಾರಿ ದೇವ್ರು ಇದ್ದಾಗೆ ಸರ್. ಎಲ್ಲ ಕಾಯಿಲೆ ಯಾವುದೇ ಇರಲಿ ಮತ್ತು ಮನ್ಕಾಲು ಕುಂದ್ರಕ್ಕಾಗ್ತಿರ್ಲಿಲ್ಲ. ವೇರಿಕೋಸ್ ಇತ್ತು ರೀ. ವೇರಿಕೋಸ್ ಅಂಕರ್ ಈಗ ಏನಿಲ್ಲ. ಈಗ ಅಷ್ಟು ಸರಳಾಗಿ ಮಾಡಿದ್ದಾರೆ ಸರ್. ಮತ್ತು ಅದನ್ನು ಹೇಳೋಕ್ಕೆ ಆಗಲ್ಲ ಅಷ್ಟೊಂದು. ಮತ್ತು ನಾವು ಬಿಜಾಪುರಿಂದ ಬಂದಿದ್ದೀವಿ. ಪ್ರತಿ ಸರಿ ಬಿಜಾಪುರಿಂದನೂ ಬಂದಿದ್ದೀವಿ. ಬಿಜಾಪುರಿಂದ ಪ್ರತಿ ದಿವಸ ಬರ್ತೀವಿ, ಪ್ರತಿ ಸರಿ ತೋರಿಸ್ಕೊಂಡು ಹೋಗ್ತೀವಿ. ಒಂದು ಸರಿನೂ ಮಿಸ್ ಮಾಡಿಲ್ಲ. ಬಂದಾಗಲೂ ಸಾಹೇಬ್ ಸಿಕ್ಕಾರೆ ನಮಗೆ. ಬೇರೆ ಕಡೆ ಸಾಕಷ್ಟು ತೋರಿಸಿದ್ವಿ ಸರ್. ಗುಲ್ಬರ್ಗಾ ತೋರಿಸಿದ್ವಿ, ಹುಬ್ಳಿ ತೋರಿಸಿದ್ವಿ, ಬೆಳಗಾವಿ ತೋರಿಸಿದ್ವಿ, ಬಿಜಾಪುರ ಲೋಕಲ್ ತೋರಿಸಿದ್ವಿ. ಅಲ್ಲೆಲ್ಲೇನೋ ಒಂದು ಸ್ವಲ್ಪನೂ ಏನು ಕ್ಯೂರ್ ಆಗಲಿಲ್ಲ. ಮತ್ತು ಆ ಥರ ಇದು ಪಂಚಕರ್ಮ ಮಾಡಿಸಿದ್ದೀವಿ. ಪಂಚಕರ್ಮ ಮಾಡಿಸಿದ್ರು ಕೂಡ ಏನೂ ನಮ್ಗೆ ಅದು ಉಪಯೋಗ ಆಗಲಿಲ್ಲ ರೀ ಸರ್. ಅದು ಬಂದು ಒಂದು 32 ದಿನದಲ್ಲಿ ಅರ್ಧ ಕಡಿಮೆ ಆಗ್ತಾ ಹೋಯ್ತು. ಈಗಾಗ ಪೂರ್ಣ ಕಡಿಮೆ ಆಗೋರಿಗೆ ಬಿಡಬಾರ್ದು ಅಂತ ಹಿಡಿದೀವಿ. ವಿಡಿಯೋ ನೋಡಿದ್ರಿ ಸರ್ ಒಂದೇ ಮಾತು ಹೇಳಿದ್ರಿ ಸರ್ ಅಂಕರ ಒಳ್ಳೆ ಕೈಗುಣ ಅದ. ಯಾವುದೇ ಕಾಯಿಲೆ ಇರಲಿ ಅವರಿಗೆ ನೋವು ಅಂಕರ ಕಡಿಮೆ ಮಾಡುವಂಥ ಶಕ್ತಿ ಇದೆ. ಹಾಗಾಗಿ ಕಡಿಮೆ ಆಗುತ್ತೆ ಅನ್ನೋದೊಂದು ನಮ್ಗೆ ಇದೆ, ವಿಶ್ವಾಸ ಇಟ್ಕೊಂಡ್ಬರ್ಬೇಕು. ಭಾಳ ಖುಷಿ ಇದೆ ಸರ್. ಹೇಳೋಕ್ಕಾಗಲಾರ್ದಷ್ಟು ಖುಷಿ ಇದೆ, ಭಾಳ ಖುಷಿ ಇದೆ. ಹಾಗಾಗಿ ನಾವು ಅದನ್ನು ಮನಸ್ಸಲ್ಲೇ ಹೇಳುವಂಥ ಖುಷಿ ಇದೆ. ಸರ್ಗೆ ಅಂಕರ ಚಿರಋಣಿಯಾಗಿರ್ತೀವಿ ಅವಾಗಲೂ. ಅದೆಲ್ಲ ಮನ್ಯಾಗ ಕೂತ್ಕೊಂಡು ಎದ್ದು ಅಡುಗೆ ಮಾಡೋಕ್ಕೂ ಸಹಿತ ಆಗಿಲ್ಲ ರೀ. ಹೋಟ್ಲಿಂದ ತರಿಸ್ಕೊಂಡು ಊಟ ಮಾಡಿದ್ದೀವಿ ಅವಾಗ. ಈಗ ಆ ಥರ ಏನೂ ಇಲ್ಲ. ಈಗ ಫ್ರೀಯಾಗಿ ಮಾಡ್ತಾರೆ ಈಗೆಲ್ಲ ರೀ. ಅವ್ರು ಹೇಳಿರೋ ಜ್ಯೂಸ್ಗಳನ್ನು ಫಾಲೋ ಮಾಡ್ತಾ ಇದ್ದೀವಿ. ಫಾಸ್ಟ್ ಜ್ಯೂಸ್ ಹೇಳಿದ್ದಾರೆ. ಸರ್ಜರಿ ಹೇಳಿಲ್ಲ ಸರ್. ಅಂಕರ್ ಸರ್ಜರಿನೇ ಬೇಡ ಅಂತ ಹೇಳಿದ್ದಾರೆ, ಯಾವಾಗಲೂ ಹೇಳಿದ್ದಾರೆ. ಸರ್ಜರಿ ವಿಷಯ ಅವ್ರ ಹತ್ರ ಮಾತಾಡೋಂಗೇ ಇಲ್ಲ. ಅಷ್ಟೊಂದು ಸರಿಯಾಗಿ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಮೊದಲನೇ ನನಗೆ ಮಂಡಿ ನೋವಿದೆ. ಫಸ್ಟ್ ಟೈಮ್ ಬಂದಾಗ ನನಗೆ ಡ್ರಿಪ್ಸು ಮತ್ತು ಮಂಡಿಗೆ ಇಂಜೆಕ್ಷನ್ ಕೊಟ್ಟಿದ್ದರು. ಸ್ವಲ್ಪ ಒಂದು 10% ಕಡಿಮೆ ಆಗಿದೆ, ಪರವಾಗಿಲ್ಲ. ಅದಕ್ಕೆ ಮತ್ತೆ ನಾನು ಸೆಕೆಂಡ್ ಟೈಮ್ ಬಂದಿದ್ದೀನಿ. ಇಲ್ಲಿ ಸರ್ಜರಿ ಬೇಡ, ಹಾಗೆ ಮಾಡ್ತೀವಿ ನಾವು, ತೊಂದರೆ ಇಲ್ಲ ಅಂತಲೇ ಹೇಳಿದ್ದಾರೆ. ಈಗಲೂ ನನಗೆ ಡ್ರಿಪ್ಸು ಮತ್ತು ಇಂಜೆಕ್ಷನ್ ಹೇಳಿದ್ದಾರೆ. ವಿಟಮಿನ್ B12 ತುಂಬ ಕಡಿಮೆ ಇರೋದ್ರಿಂದ ನಿಮ್ಗೆ ಈ ಥರ ಪ್ರಾಬ್ಲಮ್ ಆಗಿದೆ. ಅದರಿಂದ ನಿಮಗೆ ಮೂಳೆ ಸ್ಟ್ರೆಂತ್ ಬರಬೇಕು. ಅದರಿಂದ ಎಲ್ಲದಕ್ಕೂ ಟ್ಯಾಬ್ಲೆಟ್ ಕೊಡ್ತೀನಿ ನಿಮಗೆ. ಅದರಿಂದ ಕ್ಯೂರ್ ಆಗುತ್ತೆ. ಒಂದು 3-4 ಮಂತ್ಸಲ್ಲಿ ನಿಮಗೆ ಫುಲ್ಲು ಚೆನ್ನಾಗಾಗುತ್ತೆ ಅಂತಲೇ ಡಾಕ್ಟ್ರು ನನಗೆ ಭರವಸೆ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ಅದನ್ನೆಲ್ಲ ಕಂಟಿನ್ಯೂ ಮಾಡಬೇಕು ಅಂತ ಇದು ಮಾಡ್ತಾಯಿದ್ದೆ.